ಪೆಟ್ರೋಲ್ ಹಾಗೆ ಇಂಧನದ ವಿಚಾರ ಇಷ್ಟೊತ್ತು ಗಮನಿಸಿದ್ವಿ. ಇನ್ನು LPG ಬುಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿದೆ. LPG ಬುಕಿಂಗ್ ಟೈಮಿಂಗ್ಸ್ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕೇಂದ್ರ ಸರ್ಕಾರದಿಂದಾನೇ ಬಂದಿರುವಂತಹ ಸ್ಪಷ್ಟನೆ ಇದು. ಈ ಮೂಲಕ ಬದಲಾವಣೆಯ ವದಂತಿಗಳಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದೆ. ಜೊತೆಗೆ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. LPG ಸಿಲಿಂಡರ್ ಪೂರೈಕೆ ಸಮರ್ಪಕವಾಗಿ ನಡೀತಾ ಇದೆ. ನಗರಗಳಿಗೆ 25 ದಿನ, ಗ್ರಾಮೀಣ ಭಾಗಗಳಿಗೆ 45 ದಿನದ ನಿಯಮ ಏನಿದೆ ಬುಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಒಂದು ಮಾಹಿತಿ ಇವತ್ತು ಬೆಳಗ್ಗಿನಿಂದ ಹರಿದಾಡ್ತಾ ಇತ್ತು. ಅದೇನು ಅಂದ್ರೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ. ಈ ಯೋಜನೆಯ ಅಡಿಯಲ್ಲಿ ಕನೆಕ್ಷನ್ ಅನ್ನ ಪಡೆದವರಿಗೆ 25 ದಿನಗಳಲ್ಲಿ ಸಿಲಿಂಡರ್ ಸಿಗುತ್ತೆ. ಜೊತೆಗೆ ಈ ಯೋಜನೆಯಿಂದ ಹೊರತಾಗಿರುವಂತವರು ಯಾರು ಸಿಲಿಂಡರ್ ಕನೆಕ್ಷನ್ ಅನ್ನ ಗೃಹ ಬಳಕೆ ಸಿಲಿಂಡರ್ ಕನೆಕ್ಷನ್ ಅನ್ನ ಪಡ್ಕೊಂಡಿದ್ದಾರೋ ಅವರು 45 ದಿನಗಳ ಕಾಲ ವೇಟ್ ಮಾಡಬೇಕು. ಈ ರೀತಿಯಾಗಿ ನಿಯಮವನ್ನ ಬದಲಾವಣೆ ಮಾಡಲಾಗಿದೆ ಅನ್ನುವಂತಹ ಒಂದು ವದಂತಿ ಹರಿದಾಡ್ತಾ ಇತ್ತು. ಆದ್ರೆ ಕೇಂದ್ರ ಸರ್ಕಾರ ಅದನ್ನ ಅಲ್ಲಗಳೆಯುವಂತಹ ಕೆಲಸವನ್ನ ಮಾಡಿದೆ. ಯಾವುದೇ ರೀತಿಯ ವದಂತಿಗಳನ್ನ ನಂಬಬೇಡಿ. ಈ ಹಿಂದೆ ಇದ್ದಂತಹ ನಿಯಮ ಏನಿದೆ, ನಗರ ಪ್ರದೇಶಗಳಿಗೆ ಬುಕಿಂಗ್ ಡೆಲಿವರಿ ಅಂದ್ರೆ ಸಿಲಿಂಡರ್ ಡೆಲಿವರಿ ಆದಂತಹ ನಂತರದ 25 ದಿನಗಳ ಗ್ಯಾಪ್ ನೆಕ್ಸ್ಟ್ ಬುಕಿಂಗ್ಗೆ ಏನ್ ನಿಯಮ ಇತ್ತೋ ಅದೇ ನಿಯಮ ಇದೆ. ಹಾಗೆ ಗ್ರಾಮೀಣ ಭಾಗದಲ್ಲಿ ಸಿಲಿಂಡರ್ ಡೆಲಿವರಿ ಆದಂತಹ ನಂತರದಲ್ಲಿ ಮುಂದಿನ ಬುಕಿಂಗ್ಗೆ 45 ದಿನಗಳ ಗ್ಯಾಪ್ನ ನಿಯಮ ಏನಿತ್ತು ಈ ಹಿಂದೆ ಅದೇ ನಿಯಮ ಈಗಲೂ ಜಾರಿಯಲ್ಲಿರೋದು. ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ, ಕೇಂದ್ರ ಪೆಟ್ರೋಲಿಯಂ ಹಾಗೆ ಇಂಧನ ಇಲಾಖೆ ಸ್ಪಷ್ಟಪಡಿಸಿದೆ, ಪ್ರಕಟಣೆಯನ್ನು ಹೊರಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.